ಕಾಂಗ್ರೆಸ್ಗೆ ಕಗ್ಗಂಟಾಯಿತು ಬೈ ಎಲೆಕ್ಷನ್ ಬ್ಯಾಟಲ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಿಎಂ ರಾಜ್ಯ ಉಸ್ತುವಾರಿಗಳು ಸಭೆ ಮಾಡಿದ್ದೇವೆ, ಎಲ್ಲರ ಅಭಿಪ್ರಾಯ ಹೇಳಿದ್ದೀವಿ, ಒಮ್ಮತದ ನಿರ್ಧಾರ ಆಗಿದೆ, ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಅವಶ್ಯಕತೆ ಬಿದ್ದರೆ ವಿತ್ಡ್ರಾ ಮಾಡಿಕೊಳ್ತೀನಿ ಅಂತಾನು ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಒಟ್ಟಾಗಿ ಪಾರ್ಟಿ ಹೇಳಿದ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಶೀಘ್ರವೇ ಅಭ್ಯರ್ಥಿಯ ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತಹ ಕ್ಷೇತ್ರ ಯಾವುದಪ್ಪ ಅಂತ ಅಂದ್ರೆ ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಲ್ಲಿ ನೋಡಿದ್ರೆ ಇವತ್ತು ಸಮರ್ಥ ಶಾಮನೂರು ಅವರು ಹೋಗಿ ಡೈರೆಕ್ಟ್ ಆಗಿ ಒಂದು ಒಳ್ಳೆ ದಿನ ಅಂತ ಹೇಳಿ ನಾಮಪತ್ರವನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಇನ್ನೂ ಕೂಡ ಅಧಿಕೃತವಾಗಿ ಸಮರ್ಥ ಅವರೇ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿಲ್ಲ. ಆದರೂ ಕೂಡ ಒಂದು ಆತ್ಮವಿಶ್ವಾಸ ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಸೊ ಹಂಗಾಗಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೂಡ ನಮಗೆ ಬೇಕು ಟಿಕೆಟ್ ಅನ್ನೋ ನಿಟ್ಟಿನಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ಇವತ್ತೇ ಫೈನಲ್ ಆಗುತ್ತೆ ಈ ವಿಚಾರ ಅಂತ ಅನ್ಕೊಂಡಿದ್ವಿ. ಬಟ್ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಬಟ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್, ಕೆಲವೊಂದಿಷ್ಟು ನಾಯಕರು ಸೇರಿ ಸಭೆ ಮಾಡಿದ್ದಾರೆ. ಚರ್ಚೆ ಅಂತೂ ಆಗಿದೆ. ಒಂದು ನಿರ್ಧಾರ ಅಂತೂ ತೆಗೆದುಕೊಂಡಿರುವಂಥ ಸಾಧ್ಯತೆ ಅಂತೂ ಇರುತ್ತೆ. ಬಟ್ ನಾಳೆ ಅಧಿಕೃತವಾಗಿ ಏನಾದರೂ ಘೋಷಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ಆಲ್ಮೋಸ್ಟ್ ಅಲ್ಪಸಂಖ್ಯಾತರನ್ನ ಕೂರಿಸ್ಕೊಂಡು ಮಾತನಾಡಿದಂಥ ಸಂದರ್ಭದಲ್ಲಿ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮುಸ್ಲಿಂ ಮುಖಂಡರನ್ನ ಕೂರಿಸಿಕೊಂಡು ಮಾತನಾಡಬೇಕಾದ್ರೆ ನೀವು ಯಾರಿಗೆ ಕೊಟ್ಟರು ಕೂಡ ಓಕೆ, ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಂತ ಹೇಳಿದ್ದಾರೆ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸಭೆ ಮಾಡಿದೀವಿ, ಎಲ್ಲರ ಅಭಿಪ್ರಾಯ ಕೇಳಿದೀವಿ. ಈಗ ನಾನು ಚೀಫ್ ಮಿನಿಸ್ಟರ್, ನಮ್ಮ ಜನರಲ್ ಸೆಕ್ರೆಟರಿ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ಲಿಸ್ಟ್ನ ಡೆಲ್ಲಿ ಕಳಿಸ್ಕೊಡ್ತೀವಿ, ನಮ್ಮ ಅಭಿಪ್ರಾಯ ತಿಳಿಸ್ತೀವಿ, ಎಲ್ಲರ ಅಭಿಪ್ರಾಯನೂ ತೆಗೆದುಕೊಂಡಿದ್ದೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಕೊಟ್ಟರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರ ಇದಕ್ಕೋಸ್ಕರ ನಾನು ಹಾಕಿದ್ದೀನಿ, ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾವಾಗ ಹೇಳ್ತಾರೋ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳ್ದಾಗ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮೈನಾರಿಟಿ ಲೀಡರ್ಸ್ ಕೂಡ ಅವರು ಎಲ್ಲ ಪಾರ್ಟಿಗೋಸ್ಕರ ನಾವೆಲ್ಲ ಒಗ್ಗಟ್ಟಿನಿಂದ ಪಾರ್ಟಿ ಏನು ಕೇಳ್ತೀವಿ ಅಂತ ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಪಾರ್ಟಿ ನಮಗೆ ಬಹಳ ಮುಖ್ಯ ಅಂತ. ಸೊ ಒಮ್ಮತ ಮೂಡಿದೆ, ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ಖಂಡಿತ ಇವತ್ತೇ ತೀರ್ಮಾನ ಮಾಡ್ಬಿಟ್ಟು ಡೆಲ್ಲಿ ಕಳಿಸ್ತೀವಿ. ಅಲ್ಲಿ ಸಿಸಿ ಕೂತ್ಕೋಬೇಕು, ಅವ್ರು ಕೂತ್ಕೊಂಡು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ.